ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈಗ ಅಗ್ನಿ ಪರೀಕ್ಷೆಯಲ್ಲಿ ಸಂಗೀತ ಟೀಮ್ ಅವ್ರ ಹತ್ರ 200 ಪಾಯಿಂಟ್ಸ್, ವಿನಯ ಟೀಮ್ ಹತ್ರ 200 ಪಾಯಿಂಟ್ಸ್. ಆದರೆ ಶ್ರುತಿ ಮೇಡಮ್ ಹಾಗೂ ಚಂದನ್ ಶೆಟ್ಟಿ ಅವರ ಟೀಮಲ್ಲಿ ಯಾವುದೇ ರೀತಿಯ ಪಾಯಿಂಟ್ಸ್ ಇಲ್ಲ. ಈಗ ಅದಕ್ಕೋಸ್ಕರನೇ ಈಗ ಶ್ರುತಿ ಮೇಡಮ್ ಅವರ ಟೀಮ್ಗೆ ಅಂಕ ಗಳಿಸ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಅದು ಯಾವುದು ಅಂದರೆ ಟಿಕ್ ಟಿಕ್ ಡಾರ್ಲಿಂಗ್ ಅಂತ. ಇದು ಏನಂತ ನೀವೆಲ್ಲ ಬಿಗ್ ಬಾಸ್ ಮೇಲೆ ಆಲ್ರೆಡಿ ನೋಡಿದ್ದೀರಾ. ಅಶ್ವಿನಿ ಮೇಡಮ್ ಅವ್ರಿಗೆ ಗಿಲ್ಲಿ ಯಾವ ರೀತಿ ಟೈಮ್ ಅವ್ರ ಮನಸ್ಸಲ್ಲಿ ಒಂದು ಇಟ್ಕೊಳ್ಳೋಕೆ ಕೊಟ್ಟಿರ್ತಾರೆ. ಈಗ 6 ಮಿನಿಟ್ ಕೊಟ್ಟಿರ್ತಾರೆ, ಅವ್ರ ಮನಸ್ಸಲ್ಲಿ ಎಣಿಸ್ಕೊತಿರ್ಬೇಕು, ಅವ್ರನ್ನ ಡಿಸ್ಟ್ರಾಕ್ಷನ್ ಮಾಡ್ತಾ ಇರಬೇಕು. ಆಗ ಗಿಲ್ಲಿ ಏನೆಲ್ಲ ಮಾಡಿದ್ದಾರೆ, ಕಿತಾಪತಿ ಹೆಂಗಸ್ರ ಆ ಥರ ಎಲ್ಲ ಇದ್ದಿಲ್ಲ. ಅದೇ ರೀತಿ ಈಗ ಅವ್ರಿಗೊಂದು ಚಾನ್ಸ್ ಸಿಕ್ಕಿದೆ. ಮೊದಲಿಗೆ ಸಂಗೀತ ಟೀಮನ್ನು ಕರೀತಾರೆ. ನಿಮ್ಮ ಟೀಮಲ್ಲಿ ಯಾರ್ಯಾರು ಆಡಬೇಕು, ಇದನ್ನು ಇಬ್ಬರು ಆಡಬೇಕಾಗುತ್ತೆ. ಯಾರ್ಯಾರು ಆಡಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಯಾರ್ಯಾರು ಆಡಬೇಕು ಅನ್ಸುತ್ತೋ ಅವ್ರಿಗೆ ರೈಟ್ ಮಾರ್ಕ್ ಹಾಕ್ತಾರೆ. ಅದೇ ರೀತಿ ಬೇಡ ಅನ್ನೋರಿಗೆ ಇಂಟು ಮಾರ್ಕ್ ಹಾಕ್ತಾರೆ. ಜಾಸ್ತಿ ಮಂಜುನ್ಗೆ ಬಿದ್ದಿದ್ದು ಇಂಟು ಮಾರ್ಕು. ಅವ್ರಿಗೆ ಒಬ್ಬರು ರೈಟೇ ಆಗ್ತದೆ ಇವ್ರು ಆಡಬೇಕು ಅಂತ. ಯಾಕಂದರೆ ಜಾಸ್ತಿ ಮಾತಾಡ್ತಾನೆ, ಜಾಸ್ತಿ ಇವನ್ ಸ್ವಲ್ಪ ಬೇಡ, ಜಾಸ್ತಿ ಡಿಸ್ಟ್ರಾಕ್ಷನ್ ಆಗ್ತಾನೆ ಅನ್ನೋ ಕಾರಣಕ್ಕೆ ಅವ್ನಿಗೆಲ್ಲ ಇಂಟು ಮಾರ್ಕೆ ಹಾಕ್ತಾರೆ, ಅವ್ನು ಬೇಡ ಅಂತ. ಅದೇ ರೀತಿ ಇನ್ನೊಬ್ಬರು ದೀಕ್ಷಿತ್ತು, ಆಮೇಲೆ ಇನ್ನೊಬ್ರು ಇದ್ದಾರಲ್ಲ ಉದ್ದಕ್ಕೆ ಲಂಬಕ್ಕೆ, ಅವರೊಬ್ರಿಗೆ ಜಾಸ್ತಿ ಟಿಕ್ ಮಾರ್ಕ್ ಹಾಕ್ತಾರೆ. ಇವರು ಸ್ವಲ್ಪ ಕಾಮ್ ಆಗಿರ್ತಾರೆ, ಏನೇ ಕೊಟ್ಟರು ಮಾಡ್ತಾರೆ, ಕೌಂಟ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಹೇಳ್ತಾರೆ. ಸೊ ಈಗ ದೀಕ್ಷಿತ್ತು, ಅದೇ ರೀತಿ ಇನ್ನೊಂದು ಹುಡುಗಿ ಇದೆ ದೀಕ್ಷಾ ಮತ್ತು ದೀಕ್ಷಿತ್ ಇಬ್ಬರು ಸೆಲೆಕ್ಟ್ ಆಗ್ತಾರೆ. ಅವ್ರಿಗೆ ಜಾಸ್ತಿ ಮಾರ್ಕ್ ಬರುತ್ತೆ. ಅದೇ ರೀತಿ ಇನ್ನೊಬ್ಬೊಂದು ಹುಡುಗ ಇದ್ದಾರೆ, ಅವರು ಕಾಮ್ ಆಗಿರ್ತಾರಲ್ಲ ಅವ್ರಿಗೂ ಜಾಸ್ತಿ ಪಾಯಿಂಟ್ ಬರುತ್ತೆ. ಬಟ್ ಕೊನೆಯದಾಗಿ ಕ್ಯಾಪ್ಟನಲ್ಲೇ ಸೆಲೆಕ್ಟ್ ಮಾಡೋ ಕಾರಣ ದೀಕ್ಷಿತ್ ಮತ್ತು ದೀಕ್ಷಾನ ಈ ಟೀಮಿಂದ ಸೆಲೆಕ್ಟ್ ಮಾಡ್ತಾರೆ. ಅದೇ ರೀತಿ ಈಗ ಶ್ರುತಿ ಮೇಡಮ್ ಅವ್ರ ಟೀಮಿಂದ ಜಾಸ್ತಿ ಇವರು ಗುಂದಿ ಮತ್ತು ಧನುಷ್ ಅವ್ರಿಗೆ ಧನುಷ್ ಮತ್ತು ಇನ್ನೊಂದು ಹುಡುಗಿ, ಧನುಷ್ ಜೊತೆ ಯಾವಾಗಲೂ ನಿಂತಿರ್ತಾಳೆ ಒಬ್ಬರು ಸಣ್ಣಗೆ, ಅವರೊಬ್ರಿಗೆ ಮತ್ತು ಇನ್ನೊಂದು ಹುಡುಗಿ, ಇಬ್ರಿಗೂ ಎರಡು ಇದು ಬೀಳುತ್ತೆ, ರೈಟ್ ಮಾರ್ಕ್ ಟಿಕ್ ಮಾರ್ಕ್ ಇವ್ರು ಆಡಲಿ ಅಂತ ಇರುತ್ತೆ. ಸೊ ಲಾಸ್ಟಿಗೆ ಇವ್ರದ್ದೇ ಚಾನ್ಸ್ ಆಗಿರೋ ಕ್ಯಾಪ್ಟನ್ನೇ ಸೆಲೆಕ್ಟ್ ಮಾಡಿ ಬೇಕಾಗಿರೋ ಕಾರಣ ಶ್ರುತಿ ಮೇಡಮ್ ಅವರೊಂದು ಹೇಳ್ತಾರೆ ಗುಂದಿ ಸರ್ಗೆ, ಅಲ್ಲ ನೀವು ಯಾವ ಆಟನೂ ಆಡೇ ಇಲ್ವಲ್ಲ, ನೀವು ನೋಡಿರ್ಬೋದು, ಅದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ, ಅವ್ರ ಮಗ ಕೂಡ ಹೇಳ್ತಾರೆ ನೀನು ಆಡಬೇಕಪ್ಪ ಅಂತ. ಆಮೇಲೆ ಮನಸ್ಸು ಚೇಂಜ್ ಮಾಡಿಕೊಂಡು ಇಷ್ಟು ಅವಾಗಿಂದ ಧನುಷ್ ಮತ್ತು ಇವರು ಇನ್ನೊಂದು ಹುಡುಗಿ ಇದ್ದಾರಲ್ಲ ಸ್ವಲ್ಪ ದಪ್ಪಗ, ಅವ್ರು ಆಡಲಿ ಅಂತ ಇರುತ್ತೆ. ಆಮೇಲೆ ಇದಕ್ಕಿದ್ದಂಗೆ ಅವರೇ ಚೇಂಜ್ ಮಾಡ್ತಿಲ್ಲ, ನಾನೇ ಆಡ್ತೀನಿ ಅಂತ ಹೇಳ್ತಾರೆ. ಸೊ ಒಪ್ಕೊಳ್ತಾರೆ. ಒಂದೇನಂದರೆ ಇಲ್ಲಿ ನಾನು ಟೈಮಿಂಗ್ ಹೇಳ್ತೀನಿ ಅಂತ ಗುಂದಿ ಸರ್ ಹೇಳ್ತಾರೆ, ನಾನು ಟೈಮ್ ಹೇಳ್ಸ್ಕೊಳ್ತೀನಿ ಅಂತ. ಅದೇ ರೀತಿ ಡಿಸ್ಟ್ರಾಕ್ಷನ್ ಮಾಡೋದಕ್ಕೆ ಇನ್ನು ಧನುಷ್ನ ಬಿಡ್ತಾರೆ. ಧನುಷ್ ಡಿಸ್ಟ್ರಾಕ್ಷನ್ ಮಾಡ್ತಾರೆ, ಗುಂದಿ ಸರು ಕೂತಿರ್ತಾರೆ. ಇನ್ನೊಂದು ಆ ಟೀಮಿಂದ ಇವರು ದೀಕ್ಷಾ ಕೂತಿರ್ತಾರೆ. ಅದೇ ರೀತಿ ದೀಕ್ಷಿತ್ತು ಡಿಸ್ಟ್ರಾಕ್ಷನ್ ಮಾಡ್ತಿರ್ಬೇಕಾಗುತ್ತೆ. ಈ ಗೂಂದಿ ಸರ್ಗೆ ದೀಕ್ಷಿತ್ತು ಡಿಸ್ಟ್ರಾಕ್ಷನ್ ಮಾಡ್ತಿರ್ತಾರೆ. ಅದೇ ರೀತಿ ಇವ್ರಿಗೆ ದೀಕ್ಷಾಗೆ ಇವರು ಧನುಷ್ ಅವರು ಡಿಸ್ಟ್ರಾಕ್ಷನ್ ಮಾಡ್ತಾ ಇರ್ತಾರೆ. ಮೊದಲಿಗೆ ಗೂಂದಿ ಸರ್ ಮತ್ತು ದೀಕ್ಷಿತ್ ನಡೆಯುತ್ತೆ. ದೀಕ್ಷಿತ್ ತುಂಬ ಚೆನ್ನಾಗಿ ಮಾಡ್ತಾರೆ ಪಾಪ, ಅವರು ಎಲ್ಲ ಇದು ಮಾಡ್ತಾರೆ. ಬಟ್ ಗೂಂದಿ ಸರ್ ಅಮೇಝಿಂಗಾಗಿ ಕೌಂಟ್ ಮಾಡ್ಕೊಂಡಿರ್ತಾರೆ, ಬೆಲ್ ಹೊಡಿತಾರೆ. ಅದಾದ ನಂತರ ಮತ್ತೆ ಇವರು ಧನುಷ್ ಮತ್ತು ದೀಕ್ಷಾ ಬರ್ತಾರೆ. ಧನುಷು ಯಾವ ರೇಂಜಿಗೆ ಇವಳನ್ನ ಡಿಸ್ಟ್ರಾಕ್ಷನ್ ಮಾಡ್ತಾರೆ ಅಂದರೆ, ನನ್ನ ನೋಡ್ತಾ ನನ್ನ ಮೇಲೆ ಕ್ರಶ್ ಆಯ್ತಾ, ನಿನಗೆ ಲವ್ ಆಗಿದೆಯಾ, ನೋಡ್ಬೋದು ನನ್ನ ಮೇಲೆ ಫುಲ್ ಕ್ರಶ್ ಆಗ್ಬಿಟ್ಟಿದೆ, ಈ ಥರ ಎಲ್ಲ ಅವಳು ನಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಟೈಮಿಂಗ್ಸ್, ಆಮೇಲೆ ಇಬ್ಬರೂ ಕರೀತಾರೆ. ಯಾರ ಟೈಮ್ಸ್, ಅಲ್ಲಿ ಟೈಮಿಂಗ್ಸ್ ಎಷ್ಟು ಕೊಟ್ಟಿದ್ದು ಅಂದರೆ 6 ಮಿನಿಟ್ 19 ಸೆಕೆಂಡ್ ಅಂತ ಇರುತ್ತೆ. ಸೊ ಇಷ್ಟರಲ್ಲಿ ಇವ್ರು ಬಂದು ಗೂಂದಿ ಸರ್ ಬಂದು 6 ಮಿನಿಟ್ 19 ಸೆಕೆಂಡ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಗೂಂದಿ ಸರ್ ಬಂದು 6 ಮಿನಿಟ್ 1 ಸೆಕೆಂಡ್ ತೊಗೊಂಡಿರ್ತಾರೆ. ಅದೇ ರೀತಿ ಈ ಕಡೆ ದೀಕ್ಷಾ ಬಂದು 6 ಮಿನಿಟ್ 52 ಸೆಕೆಂಡ್ ತಗೊಂಡಿರ್ತಾರೆ. ಇಲ್ಲಿ ಗೆದ್ದಿದ್ಯಾರು ಜಾಸ್ತಿ ಹತ್ರದಲ್ಲಿರೋದು 6 ಮಿನಿಟ್ 19 ಸೆಕೆಂಡ್ಗೆ ಹತ್ತಿರ ಇರೋದು ಅಂದರೆ ಗೂಂದಿ ಸರು. ಅವ್ರು ಫುಲ್ಲು 52 ಸೆಕೆಂಡ್ ಅಷ್ಟು ಸಿಕ್ಕಾಪಟ್ಟೆ ದೂರ ಆಯಿತು. ಈಗ ಗೂಂದಿ ಸರ್ ಗೆದ್ದರು. ಅದೇ ರೀತಿ ಈಗ ಶ್ರುತಿ ಮೇಡಮ್ ಅವ್ರ ಇದು ಟೀಮ್ಗೆ 100 ಪಾಯಿಂಟ್ಸ್ ಬಂದಿದೆ. ಒಂದು ರೀತಿ ಚೆನ್ನಾಗಿತ್ತು. ನನ್ನ ಪ್ರಕಾರ ಸಂಗೀತ ಶೃಂಗೇರಿ ಅವ್ರ ಟೀಮಿಂದ ಇವ್ರನ್ನ ಕಳಿಸ್ಬೋದಾಗಿತ್ತು. ಸ್ವಲ್ಪ ಕಾಲ್ಮ್ ಆಗಿರ್ತಾರಲ್ಲ, ಅವ್ರನ್ನ ಕಳಿಸಿದ್ರೆ ಚೆನ್ನಾಗಿರ್ತು. ಅವ್ರಿಗೆ ಜಾಸ್ತಿ ಟಿಕ್ ಮಾರ್ಕ್ ಇವರೇ ಹೋಗಲಿ ಅಂತ ಬಂದಿದ್ದು. ಬಟ್ ಈ ಕ್ಯಾಪ್ಟನ್ ಅವ್ರ ಚಾಯ್ಸ್ ಆಗಿರೋದ್ರಿಂದ ಕೊನೆಗೆ ಅವರು ದೀಕ್ಷಿತ್ನ ಕಳಿಸ್ಬೋದಾಗ್ತದೆ. ದೀಕ್ಷಿತ್ ಮತ್ತು ಹುಡುಗನ ಕಳಿಸಿದ್ರೆ ಮೋಸ್ಟ್ಲಿ ಗೆಲ್ತಿದ್ರು ಸಂಗೀತ ಟೀಮು. ಶ್ರುತಿ ಮೇಡಮ್ ಅವ್ರಿಗೆ 100 ಪಾಯಿಂಟ್ಸ್ ಬಂದಿದ್ದು ನಮಗೂ ಖುಷಿ ಆಯಿತು. ಸೊ ಇಷ್ಟು ಒಟ್ಟಿನಲ್ಲಿ ಈಗ ಗೆದ್ದಿದ್ದು ಇದರಲ್ಲಿ ಟಿಕ್ ಟಿಕ್ ಡಾರ್ಲಿಂಗ್ ಟಾಸ್ಕಲ್ಲಿ ಗೆದ್ದಿದ್ದು ಶ್ರುತಿ ಮೇಡಮ್ ಅವರ ಟೀಮು. ಇದೇ ಥರ ನಿಮಗೆ ಅಪ್ಡೇಟ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.